ಹುಟ್ಟೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಕನಸುಗಾರನ ಸುಂದರವಾದ ಒಂದು ದೊಡ್ಡ ಕನಸಾಗಿತ್ತು. ಜೊತೆಗೆ 1991 ಇದು ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು. ಸುಮಾರು 10 ಕೋಟಿಯ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಆ ಕಾಲದ ಅತ್ಯಂತ ದುಬಾರಿ ಚಿತ್ರಗಳಲ್ಲಿ ಇದು ಒಂದಾಗಿತ್ತು. ಇದು ಒಂದೇ ಸಮಯದಲ್ಲಿ 4 ಭಾಷೆಗಳಲ್ಲಿ ಚಿತ್ರೀಕರಣ ನಡೆಯಿತು. ಕನ್ನಡ, ಹಿಂದಿ, ತೆಲುಗು, ತಮಿಳು ಭಾಷೆಯಲ್ಲಿ ತೆರೆ ಕಂಡಿತು. ಈ ಚಿತ್ರದಲ್ಲಿ ಬಾಲನಟನಾಗಿ ನಮ್ಮ ಬುಲೆಟ್ ಪ್ರಕಾಶ್ ಸರ್ ಅವರು ಕೂಡ ಅಭಿನಯಿಸಿರೋದನ್ನ ನಾವು ನೋಡ್ಬೋದು. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 1991 ಈ ಚಿತ್ರ ಸೋತಿರ್ಬೋದು. ಚಿತ್ರ ಸೋತಿದ್ದಲ್ಲ, ಜನರು ಸೋಲಿಸಿದ್ದು. ಅದೇ ಜನರು 2026 ಆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಸೊ ನೋಡೋಣ, ಎಲ್ಲ ಕಡೆ ಬೇಡಿಕೆ ತುಂಬ ಹೆಚ್ಚಾಗಿರೋದ್ರಿಂದಾಗಿ ನಮ್ಮ ಪ್ರೀತಿಯ ರಿಜಿಸ್ಟರ್ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ನಾಯಕರಾಗಿ, ಹಾಗೆ ಅವರ ಜೊತೆಗೆ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತದ ಜೊತೆಗೆ ಈ ಸಿನಿಮಾ ಮೂಡಿ ಬಂದಿದ್ದು. ಅದೇ ಆ ಸಿನಿಮಾ ಶಾಂತಿ ಕ್ರಾಂತಿ. ಈ ಸಿನಿಮಾ ಮತ್ತೆ ರಿಲೀಸ್ ಆಗಬೇಕಾ ಬೇಡವಾ ಅಂತ ನಮ್ಮ ದೊಡ್ಡಬಳ್ಳಾಪುರ ಜನತೆಯನ್ನು ಕೇಳೋಣ ಬನ್ನಿ. ಅನಿತಾ, ನೀವು ಕನ್ನಡ ಸಿನಿಮಾ ನೋಡ್ತೀರಲ್ವಾ? ಹೌದು. ನಿಮಗೆ ರವಿಚಂದ್ರನ್ ಸರ್ ಗೊತ್ತಾ? ರವಿಚಂದ್ರನ್ ಹೀರೋ. ಯಾವ ಮೂವಿ ನೋಡಿದ್ದೀರಾ ಅವ್ರದ್ದು? ಬೇಜಾನ್ ನೋಡಿದ್ದೀನಿ. ಒಂದು ಮೂವಿ ಹೆಸರು ಯಾವ್ದಾರು ಹೇಳ್ತೀರಾ? ರಸಿಕಾ. ವಾಹ್, ಓಕೆ. ಈಗ ನೀವು ಇತ್ತೀಚೆಗೆ ನೋಡಿರ್ಬೋದಲ್ವಾ ಆ ಸಿನಿಮಾ, ಅಂದರೆ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಆಗಬೇಕು ಅಂತ ಈಗ ಓಡ್ತಾ ಇದೆ. ಆ ಸಿನಿಮಾ ರಿಲೀಸ್ ಆಗಬೇಕಾ ಬೇಡವಾ? ಆಗ್ಬೇಕು. ನೋಡ್ತೀರಾ ನೀವು? ಆದ್ರೆ ರಿಲೀಸ್ ಮಾಡ್ಬೇಕಾ? ನೋಡ್ತೀರಾ ಸಿನಿಮಾನ ಥಿಯೇಟ್ರಿಗೆ ಹೋಗಿ? ನೋಡ್ತೀವಿ. ಎಷ್ಟು ಸಾರಿ ನೋಡ್ತೀರಾ? ಅರ್ಥ ಆಗೋವರೆಗೂ ನೋಡ್ತೀವಿ. ಅರ್ಥ ಆಗೋವರೆಗೂ ನೋಡ್ತಾರಂತೆ. ಅಂದ್ರೆ ನಿಮ್ಗೆ ಒಂದ್ಸಲ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ನೋಡ್ತೀರಾ? ಅರ್ಥ ಆಗಲ್ಲ. ನಾನು ಥಿಯೇಟ್ರಿಗೆ ಹೋಗಿಲ್ಲ ಇದುವರೆಗೂ. ನೀವು ಮತ್ತೆ ಹೋಗಿ ನೋಡ್ತೀರಾ? ಅಂದ್ರೆ ನಮ್ ರವಿಚಂದ್ರನ್ ಸರ್ ಅವ್ರಿಗೆ ಗೊತ್ತಲ್ವಾ ನಿಮಗೆ? ಓಕೆ. ರಿಲೀಸ್ ಆಗ್ಲಿ, ನೀವು 2 ಸಲ ಸಿನಿಮಾ ಹೋಗಿ ನೋಡಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕು ಅಂತ. ಅದು ಮೂವಿ ರಿಲೀಸ್ ಆಗ್ಬೇಕಾ ಬೇಡವಾ? ಮೂವಿ ಅದು ಆಗಿನ ಕಾಲಕ್ಕೆ ಒಳ್ಳೆ ಬಡ್ಜೆಟ್ ಇತ್ತು. ಅದು ಈಗಿನ ಕಾಲಕ್ಕೆ ನೋಡಿಕೊಂಡ್ರೆ ಆ ಥರ ಮೂವಿ ಈಗ ತೆಗಿಯೋಕ್ಕಾಗಲ್ಲ. ಅದರಿಂದ ಒಂದ್ಸಲ ರಿಲೀಸ್ ಆದರೆ ತುಂಬ ಒಳ್ಳೆಯದು. ರವಿಚಂದ್ರನ್ ಅವಾಗ ನೋಡೋದಕ್ಕೆ ಇವಾಗ ತುಂಬ ವ್ಯತ್ಯಾಸ ಇದ್ದಾರೆ. ಅವ್ರನ್ನ ಈಗ ನೆನೆಸ್ಕೊಂಡು ಆ ಪ್ರತಿಭೆ ನೋಡೋದಕ್ಕೆ ಸ್ಪರ್ಧೆಯಲ್ಲಿ ಅವ್ರನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಅದು ರಿಲೀಸ್ ಆದರೆ ಒಂದ್ಸಲ ನೋಡ್ಬೋದು. ಯಾಕೆ ಇವಾಗ ಅದು ಈಗ ಆಧುನಿಕ ಯುಗ ಇದು. ಇವಾಗ ಇನ್ನೊಂಥರ ಅದನ್ನ ಡಿಜಿಟಲ್ ಮಾಡಿ ಒಂದು ಎಫೆಕ್ಟ್ ಕೊಟ್ಟು ಮಾಡಿದ್ರೆ ಇನ್ನು ಮೂವಿ ನೋಡಕ್ ಚೆನ್ನಾಗಿರುತ್ತೆ. ನೋಡ್ಬೋದು. ಅಂದ್ರೆ ಇದು 1991 ತೆಗ್ದಿದ್ ಮೂವಿ, ಬಟ್ ಅಷ್ಟು ಎಸ್ ಕಾಣ್ಲಿಲ್ಲ. ಅಂದ್ರೆ ಆಗಿನ ಕಾಲಕ್ಕೆ ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಅದು ಆಗಿನ ಕಾಲದಲ್ಲಿ 10 ಕೋಟಿ ರೂಪಾಯಿ ಹಾಕಿ ತೆಗ್ದಿರೋಂಥ ಮೂವಿ ಅಂತ ಜನ ಬರಬಹುದು, ಗೆಲ್ಲಿಸ್ತಾರೆ ಅಂತ ಒಂದು ಆಸೆ ಇದೆ. ರವಿಚಂದ್ರನ್ ಅಭಿಮಾನ ನಮಗೂ ಆಸೆ ಮೂವಿ ನೋಡೋದಕ್ಕೆ. ಯಾವ ಮೂವಿ ನೋಡಿದ್ದೀರಾ ಅವ್ರದ್ದು ನೀವು? ಎಲ್ಲಾ ಮೂವಿ ನೋಡಿದ್ವಿ ಬಿಡ. ಅವಾಗ ನಾವು ಒಂಥರ ಹುಚ್ಚರು ಮೂವಿ ನೋಡ್ತೀರಾ? ಖಂಡಿತ. ಅದು ಒಳ್ಳೆ ಎಫೆಕ್ಟ್ ಆಗಿ ಬರುತ್ತಲ್ವಾ, ಖಂಡಿತ ನೋಡ್ಬೇಕು. ನೋಡ್ತೀವಿ. ಇನ್ನೊಂದ್ಸಲ ಹೇಳಿ ಸರ್, ಅದು ಮೂವಿ ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಆಗ್ಬೇಕಂತ ಜೋರಾಗಿ ಒಂದ್ಸಲ. ಆ ಶಾಂತಿ ಕ್ರಾಂತಿ ಮೂವಿ ನಮ್ಮ KG ಸ್ಟಾರ್ ರವಿಚಂದ್ರನ್ ಮೂವಿ ಒಂದ್ಸಲ ರಿಲೀಸ್ ಆದರೆ ತುಂಬಾ ನೋಡ್ಬೋದು. ಓಕೆ, ಖುಷಿ ಆಗುತ್ತೆ. ಸಿನಿಮಾ ನೋಡಿದ್ದೀರಾ ಶಾಂತಿ ಕ್ರಾಂತಿ? ನೋಡಿದೀವಿ. ಅದು ಈಗ ಫುಲ್ ಟ್ರೆಂಡ್ ಆಗಿದೆ. ಏನಂದ್ರೆ ರಿಲೀಸ್ ಆಗಬೇಕು ಅಂತ. ಸೊ ಅದು ಆಗ್ಬೇಕಾ ಬೇಡವಾ? ಆಗಬೇಕು. ರಿಲೀಸ್ ಶಾಂತಿ ಕ್ರಾಂತಿ ಆಗಬೇಕು. ಯಾಕಂದರೆ ಅದರಲ್ಲಿ ಒಳ್ಳೆ ಮೆಸೇಜ್ ಇದೆ. ಯಾಕಂದರೆ ಹೆಣ್ಮಕ್ಳಿಗೆ ಪ್ರತಿಯೊಂದು ಅದು ಮೂವಿ ನೋಡಿಬಿಟ್ಟು ತುಂಬ ಯೂಸ್ ಆಗುತ್ತೆ. ಆಗಬೇಕು. ಮೀನಿಂಗ್ಫುಲ್ ಆಗಿದೆ. ಹೌದು, ಮೀನಿಂಗ್ಫುಲ್ ಆಗಿದೆ. ತುಂಬ ಜನಗಳಿಗೂ ಅರ್ಥ ಆಗುತ್ತೆ. ಇದರಲ್ಲಿ ಸಾಂಗ್ಗಳಾಗಿರ್ಬೋದು, ಆ್ಯಕ್ಟಿಂಗ್ಗಳಾಗಿರ್ಬೋದು, ಅದೆಲ್ಲ ಹೆಂಗಿದೆ? ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ರವಿಚಂದ್ರನ್ ಸರ್ದು ಅಂದರೆ ಹೇಳ್ಬೇಕಾ ಮೊದಲೇ ತುಂಬ ಚೆನ್ನಾಗಿರುತ್ತೆ. ಅವ್ರ ಫ್ಯಾನ್ ಕೂಡ ನಾವು. ಓ ಸೂಪರ್, ಥ್ಯಾಂಕ್ ಯು. ಅಂದರೆ ಈಗ ಸಿನಿಮಾ ರಿಲೀಸ್ ಆದರೆ ನೋಡ್ತೀರಾ ಅಲ್ವಾ? ಹೌದು, ನೋಡ್ತೀವಿ. ಎಷ್ಟು ಸಾರಿ ನೋಡ್ತೀರಾ? ಒಂದ್ಸರಿ ಓದ್ತೀವಿ, ಮತ್ತೆ ಫ್ಯಾಮಿಲಿ ಜೊತೆ ಒಂದ್ಸರಿ ಬಂದು ನೋಡ್ತೀವಿ. ಅಂದರೆ ಸಿನಿಮಾ ನೋಡ್ತೀರಾ ಅಂದಂಗೆ ಆಯ್ತು. ರಿಲೀಸ್ ಆಗೋದು ಒಟ್ಟಲ್ಲಿ ಆಗಬೇಕು. ಹೌದು, ಆಗಬೇಕು. ಇನ್ನೊಂದ್ಸಲ ಹೇಳಿ, ರಿಲೀಸ್ ಆಗಬೇಕು. ರಿಲೀಸ್ ಆಗಬೇಕು. ಓಲ್ಡ್ ಈಸ್ ಗೋಲ್ಡ್. ಶಾಂತಿ ಕ್ರಾಂತಿ. ಓಕೆ, ಥ್ಯಾಂಕ್ ಯು. ಶಾಂತಿ ಕ್ರಾಂತಿ ಮೂವಿ ರಿಲೀಸ್ ಆಗಲೇಬೇಕು. ನೋಡ್ತೀರಾ? ಆದರೆ ಖಂಡಿತ ನಾವು ಬಂದು ನೋಡ್ತೀವಿ. ಎಲ್ಲ ಮಕ್ಕಳು ಕೂಡ ನೋಡ್ಬೋದು. ಹೌದು, ಫ್ಯಾಮಿಲಿ ಫಿಲ್ಮ್ ಇದು. ವಿಚಾರ ಏನು ನಡೀತದೆ ಅಂತ ಎಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಫಿಲಮಲ್ಲಿ. ನೋಡ್ತೀರಾ? ನೋಡ್ತೀವಿ ಖಂಡಿತ. ಥ್ಯಾಂಕ್ ಯು ಅಣ್ಣ. ರವಿಚಂದ್ರನ್ ಅವ್ರು ಗೊತ್ತಾ ನಿಮಗೆ? ಯಾರು ಹೇಳಿ? ಕನ್ನಡದಲ್ಲಿ ಯಾವ ಮೂವಿ ನೋಡಿದ್ದೀರಾ ಅವ್ರದ್ದು? ಈಗ ತಾನೇ ಹೇಳಿದ್ರಲ್ಲ, ಹೇಳಿ. ಯಾವುದು? ಹಳ್ಳಿ ಮೇಷ್ಟ್ರು. ಈಗ ತಾನೇ ಹೇಳಿದ್ರಲ್ಲ ಇನ್ನೊಂದು ರಾಮಾಚಾರಿ. ಓಕೆ, ರಾಮಾಚಾರಿ, ಹಳ್ಳಿ ಮೇಷ್ಟ್ರು, ಆ ಮೂವಿ ಎಲ್ಲ ನಿಮಗೆ ಗೊತ್ತಿದೆ ಅವರಲ್ಲ. ಈಗ ಒಂದು ಟ್ರೆಂಡಿಂಗ್ ಅಲ್ಲಿದೆ ಶಾಂತಿ ಕ್ರಾಂತಿ ಮೂವಿ ಮತ್ತೆ ರಿಲೀಸ್ ಆಗಬೇಕು ಅಂತ. ಅದು ಆಗ್ಬೇಕಾ ಬೇಡವಾ? ನೋಡಿದ್ದೀರಾ ಮೂವಿನ? ಇದ್ದೀರಾ?
ಹುಟ್ಟೋದ್ಯಾಕೆ ಸಾಯೋದೇಕೆ ಏನಾದರೂ ಸಾಧಿಸಿ ಹೋಗೋಕೆ. ಕೇಳಿದ್ದೀರಾ? ಎಸ್, ಅದು ಇದೇ ಮೂವಿದು, ಶಾಂತಿ ಕ್ರಾಂತಿ ಮೂವಿದು. ಇತ್ತೀಚೆಗೆ ಅದು ಫುಲ್ಲು ಟ್ರೆಂಡಿಂಗಲ್ಲಿದೆ. ಆ ಕಾಲದಲ್ಲಿ ಅಂದರೆ 1991ರಲ್ಲಿ ಆ ಮೂವಿ ರಿಲೀಸ್ ಆಗಿದ್ದು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಇದನ್ನ ಮತ್ತೆ ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕಾ ಬೇಡವಾ? ಮಾಡಬೇಕಾ? ನೋಡ್ತೀರಾ ಸಿನಿಮಾನ? ಖಂಡಿತ ನೋಡ್ತೀರಾ? ಓಕೆ, ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ ಮೇಡಮ್, ಅದು ಚೆನ್ನಾಗಿದೆಯಾ? ಆದರೆ ಅವರಿಗೆ ಫ್ಲಾಪ್ ಆಗೋಯ್ತು ಅದು ಫಿಲಮ್. ಅದೇ. ಅಷ್ಟು ಬಂಡವಾಳ ಹಾಕಿ, ಸ್ವಂತ ಬಂಡವಾಳ 10 ಕೋಟಿ ಹಾಕಿರೋದು ಅವರು. ಆದ್ರೂ ಫಿಲಮ್ ಅಲ್ಲಿ ನೋಡಿಲ್ಲ. ಫಿಲಮ್ ಚೆನ್ನಾಗಿದೆ. ಮತ್ತೆ ರಿಲೀಸ್ ಆದ್ರೆ ನೋಡ್ಬೋದಲ್ಲ? ಮಕ್ಕಳು ನೋಡೋಂಥ ಫಿಲಮ್ ಅದು. ಹೌದು, ಸ್ಕೂಲ್ ಮಕ್ಕಳು ನೋಡೋಂಥ ಫಿಲಮ್ ಅದು. ಆ ಥರ ಸೆಲೆಕ್ಟ್ ಅವ್ರದ್ದು. ಹಂಸಲೇಖ ಹಾಡುಗಳೆಲ್ಲ ಚೆನ್ನಾಗಿದೆ. ನೀವು ಶಾಂತಿ ಕ್ರಾಂತಿ ಇವ್ರು ಹೇಳ್ಬಿಟ್ರು, ನಾನು ಹೇಳಕ್ಕಿಂತ ಮುಂಚೆನೆ ಶಾಂತಿ ಕ್ರಾಂತಿ ಅಂತ ಹೇಳ್ಬಿಟ್ರು. ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಬಟ್ ಏನಂದ್ರೆ ಅವ್ರಿಗೆ ಆಗಿನ ಕಾಲದಲ್ಲಿ ಯಾರು ಸಪೋರ್ಟ್ ಬರಲಿಲ್ಲ. ಬಹಳ ಆಗಿನ ಜಮಾನಕ್ಕೆ ಅಷ್ಟು ಖರ್ಚು ಮಾಡಿ ಆ ರಿಚ್ ಆಗಿ ಒಂದಲ್ಲ 4 ಭಾಷೆಯಲ್ಲಿ ತೆಗೆದವ್ರೆ. ತಮಿಳಾಗ ರಜನಿಕಾಂತ್, ಇದು ನಾಗಾರ್ಜುನ ಎಲ್ಲ 4 ಭಾಷೆಯಲ್ಲಿ ತೆಗೆದವ್ರೆ. ಕನ್ನಡ, ತೆಲುಗು, ತಮಿಳು, ಹಿಂದಿಲಿ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ರಿಲೀಸ್ ಆಗಲಿ, ನಾವು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಈಗ ಸೋಮವಾರ 16ನೇ ತಾರೀಕು ತ್ರಿವಿಕ್ರಮ್ ಅವರು, ರವಿಚಂದ್ರನ್ ಅವ್ರ ಚಿಕ್ಕ ಮಗ ತ್ರಿವಿಕ್ರಮ್ದು ಬರ್ತ್ಡೇ ಇದೆ. ಅವ್ರಿಗೂ ಆಲ್ ದಿ ಬೆಸ್ಟ್, ಹುಡ್ದಬ್ಬ ಶುಭಾಶಯಗಳು ಹೇಳ್ತಾ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನೀವು ಸರ್? ನಾವು ಅವ್ರ ಅಭಿಮಾನಿಗಳು ಬಿಡಿ, ಅಭಿಮಾನಿಗಳು. ರಿಲೀಸ್ ಆದ್ರೆ ನೋಡ್ತೀರಾ? ಹಾಡುಗಳು ಕೇಳ್ತಾ ಇದ್ದಂಗೆ ಒಂದ್ ಲೈನ್ ಆಡೋಣ ಅಲ್ಲ? ಸರಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ರವಿಚಂದ್ರನ್ ಅವ್ರ ತರ ಸಾಂಗ್ಗಳು ಯಾರು ಮಾಡಿಲ್ಲ, ಇನ್ನು ಮುಂದೆ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಹೌದು ಸರ್, ನಿಜ. ಹಂಸಲೇಖ ಅವರು ಇವತ್ತಿಗೂ ಹಂಗೆ ಕಳೆದಿದ್ದೀನಿ, ಅಲ್ಲೇ ಇದ್ ಮಾಡ್ತೀನಿ ಅಂತ ಒಂದ್ ಛಲ ಆಟ ಇಟ್ಕೊಂಡಿದ್ರಲ್ಲ, ಅದೊಂಥರ ಸ್ಫೂರ್ತಿ ಎಲ್ರಿಗೂ. ಕಳ್ಕೊಂಡಿದೀವಿ ಅಲ್ಲೇ ಹುಡುಕ್ಬೇಕು ಅಂತ ಹೌದು. ಇದು ಶಾಂತಿ ಕ್ರಾಂತಿ ಬಗ್ಗೆ ಪ್ರತಿಯೊಂದು ಚಾನಲ್ ಅಲ್ಲೂ ಪ್ರತಿಯೊಂದು ಇದ್ರಲ್ಲಿ ನೋಡಿದ್ರು ಬರ್ತಾನೆ ಇದೆ. ರಿಲೀಸ್ ಆದ್ರೆ ಹೆಂಗೆ ಏನ್ ಮಾಡ್ತೀರಾ? ನೋಡ್ತೀರಾ ಸರ್ ರಿಲೀಸ್ ಆದ್ರೆ? ನೋಡ್ತೀವಿ, ಖಂಡಿತ ನೋಡ್ತೀವಿ. ಫ್ಯಾಮಿಲಿ ಪೂರ್ತಿ ನೋಡ್ತೀವಿ.